ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ ಲಾಗ್ ಚಾಲೂ ಮಾಡ್ಯಾನ್ರಿ. ಇವತ್ತು ಕೆಲಸ ಏನಂದ್ರೆ ಸುಮಂತ ಇವತ್ತು ಸ್ವಲ್ಪ ಕೋಲ್ಡ್ ಆದಂಗೆ ಆಗಿದ್ದಕ್ಕೆ ಅವನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ, ಬಿಟ್ಟೇವಿ. ಅವನ್ನ ಸ್ವಲ್ಪ ಚಕ್ಲಿ ತಿನ್ನಂಗಾಗೈತಂತ ಚಕ್ಲಿ ಮಾಡಿಕೊಡ್ಬೇಕಂತ. ಅದಕ್ಕೆ ಬೆಳಗ್ಗೆ ನಾಷ್ಟ ಮಂಡಕ್ಕಿ ಮಾಡ್ಕೊಂಡು ತಿಂದ್ವಿ. ಇವಾಗ ಸ್ವಲ್ಪ ಅವ್ವ ರೊಟ್ಟಿ ಸುತ್ತಲ ಸ್ವಲ್ಪ ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡಾಕತ್ತಾನೆ. ಆ ಹೀರೆಕಾಯಿ ಪಲ್ಯ ಮಾಡಿ ಅವ್ನ ಸ್ವಲ್ಪ ಚಕ್ಲಿ ಮಾಡಿ ಮುಂದಿಂದು ಸಂತೆ ಮನ್ಸ್ಕೊಂತಾನೆ. ನಿನ್ನೆ ಆಗಲಿಲ್ಲ. ಹೀರೆಕಾಯಿನ ವಾಶ್ ಮಾಡಿ ತಗೊಂಡು ಈ ಥರ ಮೇಲಿಂದ ಮುಳ್ಳು ಥರ ಭಾಗ ಇರ್ತೈತಲ್ರಿ, ಅದನ್ನು ಈ ಥರ ಹೆರ್ಕೋಬೇಕ್ರಿ. ಅದು ಅದೇ ಥರ ಇತ್ತಂದ್ರೆ ಪಲ್ಯ ರುಚಿ ಆಗಂಗಿಲ್ಲ. ಇವಾಗ ಅದನ್ನ ಒಂದ್ರಾಗ 2 ಭಾಗ ಕಟ್ ಮಾಡ್ಕೊಂತಾನೆ ರೀ. ಕಟ್ ಮಾಡ್ಕೊಂಡ್ರೆ ಇದಂದ್ರೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಅನ್ನಕ್ಕಂತರೂ ಸೂಪರಾಗಿ ಬರ್ತೈತೆ ರೀ, ಚಪಾತಿಗೆ. ನೋಡಿರಿ, ಇದನ್ನು ಮಸಾಲೆ ತುಂಬೋದಕ್ಕೆ ಈ ಥರ ಕಟ್ ಮಾಡ್ಕೊಳಕತ್ತಾನ ನೋಡ್ರಿ. ಸುಮಂತ್ ಇಲ್ಲೇ ಕುತ್ಕೊಂಡನ್ನ, ನಾನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನಾವು ನಮ್ಮ ಮನ್ಯಾಗ ಈ ಥರ ಮಾಡ್ತೇವೆ ನೋಡಿರಿ ಎಣ್ಗಾಯಿ ಪಲ್ಯ. ಇವಾಗ ಮಾಡಿ ಇಟ್ಕೊಂಡಿದ್ದಲ್ರಿ ಮಸಾಲೆ, ಅದಕ್ಕೆಲ್ಲ ಹಾಕಿ ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ದೆ. ಅದನ್ನ ಈ ಥರ ತುಂಬಾಕತ್ತಾನ ನೋಡಿರಿ. ತುಂಬಿ ಇವಾಗ ಒಂದು ಎಣ್ಣೆ ಹಾಕ್ಯಂಡು ಈರುಳ್ಳಿ ಕರಿಬೇವು ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಇವಾಗ ನೋಡಿ ತುಂಬಿಟ್ಕೊಂಡಿದ್ರಂತೆ ಅಷ್ಟು ಮಸಾಲೆ ನೋಡ್ರಿ ಎಷ್ಟು ಕುದಿಯಾಕತ್ತ. ಇವಾಗ ಉಪ್ಪು ಹುಳಿ ಖಾರ ಆಗೈತಿಲ್ಲ ಅಂತ ನೋಡಿ ಅವನು ಚಕ್ಲಿ ಅಂತಾನಲ್ಲ, ಚಕ್ಲಿ ಗಾಣಿ ಮಾಡ್ಕೊಂಬಿಡ್ತಾನೆ. ಅದು ನೋಡಿ ಚಕ್ಲಿ ಒಂದು ಸ್ವಲ್ಪ ಅವ್ನು ಪೂರ್ತಿ ಕಷ್ಟ ಭಾಳ ಮಾಡಂಗಿಲ್ಲ, ಸ್ವಲ್ಪ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ, ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟೆ ಅಂದ್ರೆ ಮುಗೀತು. ಪಲ್ಯ ಖಾರ ಪರ ಎಲ್ಲ ಸರಿ ಐತ್ರಿ. ಎಣ್ಣೆ ಒಳಗೆ ಚೆಂದಾಗ ಹೀರೆಕಾಯಿ ಬೇಯಲಿ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂತ ನಾವು ಎಣ್ಗಾಯಿ ಪಲ್ಯವು, ಹೀರೆಕಾಯಿ ಎಣ್ಗಾಯಿ ಪಲ್ಯವು ನೋಡಿರಿ. ತೀರಾ ರಸನ ಆಗಲಿಲ್ಲ, ಹೆಂಗಾಗಲಿಲ್ಲ, ಎಷ್ಟು ಚಂದ ಗ್ರೇವಿ ರೆಡಿ ಆಯ್ತು ನೋಡಿರಿ. ಇದನ್ನು ಬಂದ್ ಮಾಡಿ ಚಕ್ಲಿ ಮಾಡ್ತಾನೆ ಸ್ವಲ್ಪ. ಇವಾಗ ಚಕ್ಲಿಗೆ ಒಂದು ಬಾಯ್ಲೆ ಅಕ್ಕಿ ಹಿಟ್ಟು ತಗೊಂಡ್ರಿ. ಸ್ವಲ್ಪ ಮಾಡಾಕತ್ತಾನೆಲ್ಲ ಅನ್ನಷ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟು, ಉರಿಗಡ್ಲೆ ಅಂತಾರಲ್ಲ ಆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಸ್ವಲ್ಪ ಕರಿ ಎಳ್ಳು ತಗೊಂಡಾನೆ. ಬಿಳಿ ಎಳ್ಳು ಅದಕ್ಕೆ ತೊಗೋಬೋದು, ಕರಿ ಎಳ್ಳು ಅದಕ್ಕೆ ತೊಗೋಬೋದು. 1 ಸ್ಪೂನು ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಮ್ ಕಾಳು, ಅಜ್ವಾನ ಕಾಳು ಅಂತಾರಲ್ಲ, ಸ್ವಲ್ಪ ಜೀರಿಗೆ. ಇವಾಗ ಮಿಕ್ಸ್ ಮಾಡ್ಕೊತಾನೆ ನೋಡಿರಿ. ಮಿಕ್ಸ್ ಮಾಡ್ಕೊಂಡು ಚಪಾತಿ ಅದಕ್ಕೆ ಕಲ್ಸ್ಕೊಂಡು ಮಾಡ್ತಾನೆ. ಅವನು ಎಷ್ಟು ತಿಂತಾನ ನೋಡ್ತಾನೆ ಸುಮಂತ ನೋಡಿರಿ. ಸುಮಂತ ಇಲ್ಲೇ ಕುತ್ಕೊಂಡ. ನೀರು ಹಾಕಿ ಸ್ವಲ್ಪ ನೋಡಿ ಫೋನ್ ಅಪ್ಪಾಜಿದ್ರಿ. ಈ ಥರ ಒಂದು 3 ನಿಮಿಷ ಚೆನ್ನಾಗಿ ನಾದ್ಕೊಂತಾನೆ. ನಾದ್ಕೊಂಡ್ರೆ ಚಕ್ಲಿ ಕಟ್ ಆಗಂಗಿಲ್ಲ, ಇಲ್ಲಾಂದ್ರೆ ಎಣ್ಣೆ ಒಳಗೆ ಬಿಡೋದಿಗೆ ಕಟ್ ಆಗ್ಬಿಡ್ತೈತಿ. ಎಣ್ಣೆ ಬ್ಯಾಗ್ ಬಿಡಿಲ್ಲ, ಈ ಥರ ಆತೈತಪ್ಪ. ಚಪಾತಿ ಹಿಟ್ಟು ಕಡಿಮೆ ಕಲಿಸ್ಕೊಂಡ್ಬಿಟ್ವಿ ಅಂದ್ರೆ ಚಕ್ಲಿ ಗರಿ ಆಗಿ ಸೂಪರಾಗಿ ಬರ್ತದೆ. ಒಂದು ಸ್ಟಾರ್ ಇದ್ದದ್ದು ಅದು ನಮ್ಮದೆಲ್ಲ ಮಿಕ್ಸ್ ಎಲ್ಲ ಇದು ಆಗೈತಿ. ನಾ 3 ಸ್ಟಾರ್ ಇದ್ದು ತಗೊಂಡನಿ. ಇವಾಗ ಇದಕ್ಕೆ ಹಸಿ ಒಳ್ಳಣಿ ಅಪ್ಲೈ ಮಾಡ್ಕೊಂತಾರೆ.
ಆದ್ರೆ ಚಕ್ಲಿ ಹಿಡಿಯಂಗಿಲ್ಲ. ಹಸಿ ಒಳ್ಳೆಣ್ಣೆ ಇದು ಮಾಡಿದ್ರೆ ಚಕ್ಲಿ ನೀಟಾಗಿ ಬರ್ತಾವೆ. ಇಷ್ಟಿಷ್ಟು ಉಂಡೆ ಮಾಡ್ಕೊಂಡು ಹಾಕ್ಯಂತಾನೆ. ನೋಡ್ರಿ ಹಿಂಗೆ ಮಾಡಿ ಹಿಂಗೆ ರೌಂಡ್ ಹಾಕಿ ಗಾಲಿ ಮಾಡ್ಬೇಕು ನಾನು ಸುಮಂತನ ಸಲುವಾಗಿ. ಇರ್ಲಪ್ಪ ರೌಂಡ್ ಮಾಡಿ ಮತ್ತೆ ಮಾಡಿಕೊಡ್ತಾನೆ. ಮತ್ತೆ ಏನು ಮಾಡೋದು ನಿನಗೆ? ಅದಿದ್ರೆ ಒಳ್ಳಾತಂದ್ರೆ ಚಂದ ಬರ್ತದಪ್ಪ ಚಕ್ಲಿ. ಇವು 3 ಒಳ್ಳಿನವಲ್ಲ, ಹಿಂಗೆ ಮಾಡಿ ನೀನು ಚಕ್ಲಿನ ಕೆಮ್ಮು ಮತ್ತು ಚಕ್ಲಿ ಅನ್ನ. ಯಾವತ್ತಿಂದನೇ ಯಾವಾಗಿಲ್ಲ ಚಕ್ಲಿ, ಯಾವತ್ತಿಂದನೇ ಯಾವಾಗಿಲ್ಲ. ಬಿಟ್ಟು ಚಕ್ಲಿ ಕರೋಣ. ಚಕ್ಲಿ ಕರೆದು ಏನು ಬಿಸಿ ಆಗತ್ತಲ್ಲಪ್ಪ. ಇಷ್ಟು ಚಕ್ಲಿ ರೆಡಿ ಆಗ್ಯದವು. ಇವಾಗ ಇದನ್ನ ಎಣ್ಣೆಗೆ ಹಾಕ್ತಾನೆ ಬಿಟ್ಟು. ಚಕ್ಲಿ ಎಷ್ಟು ಚಲೋ ಒಂದರ ಏನಾರ ಬಿಟ್ಟು ಹೊಡ್ಕೊಂಡು ನೋಡ್ರಿ. ಹದ ಹಾಕಿ ಕರಿತ್ನಾಗ ಹದ ಕರಿತೀವ್ರ ಚಕ್ಲಿ ಎಣ್ಣೆಗೆ ಹಾಕತ್ತಿಗೆ ಬಿಟ್ಕೊಳಂಗಿಲ್ಲ. ನೋಡಿರಿ ಕಲರ್ ಹೆಂಗೆ ಚೇಂಜ್ ಅದು. ಚಕ್ಲಿ ಸುಮಂತನ ಚಕ್ಲಿ ರೆಡಿ. ದಿಢೀರ್ ಅಂತ ಮಾಡೋದು. ನೆಕ್ಸ್ಟ್ ದಿಢೀರ್ ಅಂತ ಚಕ್ಲಿ ರೆಡಿ. ಅದು ಸ್ವಲ್ಪ ಮಾಡಿದರೆ ಸುಮಂತ ಅರ್ಧ ತಿಂದಾನೆ, ಇನ್ನು ಎಷ್ಟು ಹೋದ ನೋಡಿರಿ. ನೆಕ್ಸ್ಟ್ ಟೈಮು ವಿಡಿಯೋ ಮಾಡೋ ಮಕ್ಕಳ ಚಕ್ಲಿನ ಯಾವ ಥರ ಮಾಡ್ಬೇಕು ಏನು ಅನ್ನೋದು, ಯಾವ ಹೊಲ್ದಾಗ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತಾನೆ ರೀ. ಇದು ಹಂಗೆ ದಿಢೀರ್ ಅಂತ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.